ಎಲ್ರಿಗೂ ನಮಸ್ಕಾರ. ಕೇಳಿಸ್ತಾ ಇದೆಯಾ? ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಮೇಡಮ್. ಕೊನೆಯದಾಗಿ ಊಟಕ್ಕೆ ಹೋಗ್ಬಾರ್ದು, ಕೊನೆಯ ಭಾಷಣಕಾರ ಹೋಗ್ಬಾರ್ದು ಅಂತ ಯಾಕೆ ಗೊತ್ತಿದೆಯಲ್ಲ. ಕೊನೆಯದಾಗಿ ಊಟಕ್ಕೆ ಹೋದರೆ ಏನೂ ಸಿಗಲ್ಲ, ಕೆಲವೊಂದು ಐಟಮ್ಸ್ ಮಿಸ್ ಆಗಿರುತ್ತೆ. ಕೊನೆಯದಾಗಿ ಭಾಷಣಕ್ಕೆ ಹೋದರೆ ಎಲ್ಲರಿಗೂ ಊಟ ಆಗಿ ಮನೆಗೆ ಹೋಗೋಣ ಇನ್ನೇನೋ ಆಲ್ಟರ್ನೇಟಿವ್ ಅಂದ್ಕೊಂಡಿರ್ತೀವಿ. ಆದರೆ ಇವತ್ತು ಕೊನೆಯದಾಗಿ ಭಾಷಣ ನನ್ನದಾಗಿದೆ, ಜಾಸ್ತಿ ಸಮಯ ತಗೊಳ್ಳೋದಿಲ್ಲ. ಈ ಒಂದು ಕಾರ್ಯಕ್ರಮವನ್ನು 2 ಉದ್ದೇಶಕ್ಕಾಗಿ ಮಾಡಿದ್ದಾರಲ್ಲ. ಒಂದು ಕನ್ನಡ ರಾಜ್ಯೋತ್ಸವ, ಇನ್ನೊಂದು ವಾಟ್ಸಪ್ ಗ್ರೂಪ್, ಏನು ನಮ್ಮದು ಟೆಸ್ಟಿಂಗ್ ಗ್ರೂಪ್ ಇದೆ. ಕನ್ನಡಿಗರಿಗಾಗಿ ಮಾಡಿದಂಥ ಒಂದು ಗ್ರೂಪ್ 10 ನಿಮಿಷದ ಅದ್ದೂರಿ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸೇರ್ಕೊಂಡಿದ್ದೀವಿ. ತುಂಬ ಖುಷಿಯಾದಂಥ ಸಂದರ್ಭ. ತುಂಬ ಸುಂದರವಾಗಿ ಎಲ್ಲರೂ ರೆಡಿಯಾಗಿ ಬಂದಿದ್ದೀವಿ ಅಲ್ವಾ? ಎಲ್ಲರೂ ತುಂಬ ಸುಂದರವಾಗಿ ರೆಡಿಯಾಗಿ ಬಂದಿದ್ದೀವಿ. ಸೋಮವಾರದಿಂದ ಶುಕ್ರವಾರದವರೆಗೆ ಏನು ಕೇಳ್ತೀವಿ ನಾವು, IT ನಲ್ಲಿರೋರು, AI ಬಂದ್ಬಿಟ್ಟಿದೆ, ಡಿಸಿಷನ್ ನಡೀತಿದೆ, ಇಷ್ಟು ಸುಂದರವಾಗಿ ಭಾನುವಾರ ಬಂದಿದೆ, ಇಲ್ಲೂ ಇದನ್ನೇ ಮಾತಾಡ್ತಿದ್ದಾರ ಅನ್ನೋದೊಂದು ಎಲ್ಲರ ಮುಖದಲ್ಲಿ ಎತ್ತು ಕಾಣಿಸ್ತಾ ಇದೆ ಅಂತ ಮೊದಲೇ ಪ್ರಶ್ನೆ ಆಗಿದೆ. ನಾನು ನೋಡಿದ ಪ್ರಕಾರ ಮುಖ ಶುರುವಿನಲ್ಲಿ ತುಂಬ ಖುಷಿಯಾಗಿತ್ತು. ಹೋಗ್ತಾ ಹೋಗ್ತಾ ಎಕ್ಸ್ಪ್ಲನೇಷನ್ ಜಾಸ್ತಿ ಆದಂಗೆ ನಾವು ಇದರಲ್ಲಿ ಇದ್ದೀವಾ, ನಾವು ಈ ರೇಂಜಲ್ಲಿ ಇದ್ದೀವಾ ಅನ್ನೋ ಪ್ರಶ್ನೆ ಕಾಣ್ತಾ ಹೋಯಿತು. ಗೆಸ್ಟ್ ಎಲ್ಲ ಮಾತಾಡ್ತಾ ಹೋದಾಗ 500 ಪ್ರಶ್ನೆಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಬಂದಿದ್ದೆ. ಖಂಡಿತವಾಗೂ 500 ಪ್ರಶ್ನೆಗೂ ನಿಮ್ಗೆ ಉತ್ತರ ಸಿಕ್ಕಿದೆ. ಆದರೆ 1000 ಪ್ರಶ್ನೆ ಹೊಸದಾಗಿ ಉಟ್ಕೊಂಡಿದ್ದೆ. ನಮಗೆ ಇಲ್ಲಿ ಮೇನ್ ಬೇಕಾಗಿರೋದು, ನನಗನ್ಸೋ ಪ್ರಕಾರ, ಅನ್ಯತಾ ಭಾವಿಸ್ಬೇಡಿ, ಇಲ್ಲಿ ಎಲ್ಲರಿಗೂ ಗೊತ್ತಿದೆ IT ಫೀಲ್ಡ್ ಹೆಂಗೆ ನಡೀತಾ ಇದೆ ಅಂತ. ಈಗೆಲ್ಲ ಶ್ರಮಾಂತಿಂದನೂ ಗೊತ್ತಿದೆ ಇದು ಹೇಗೆ ನಡೆಯುತ್ತೆ, ಇದು ಫ್ಲಕ್ಚುಯೇಷನ್ ಇದ್ದೇ ಇರುತ್ತೆ ಅಂತ. ಇದು ಶುರುನಲ್ಲಿ ಈಗಲ್ಲ, ಯಾವಾಗಲಿಂದ ನೀವು ಶುರುವಾಗಿದೆ 20 ವರ್ಷದಿಂದಲೇ. ನಮಗೆ ಏನು ಬೇಕು ಅಂದರೆ ಬಂದಿದೆ, ಇನ್ನೊಂದು ಬಂದಿದೆ, ಹೆಂಗಿದೆ ಏನು ಅಂತಲ್ಲ. ಒಬ್ರು ಹೇಳಿದ್ರು, ನನ್ನ ಫ್ರೆಂಡಿಗೆ ಒಂದು ಕಾಲ್ ಬಂತು, ಇವತ್ತು ನಾಳೆ ನಿಮ್ಗೆ ಕೆಲಸ ಇಲ್ಲ, ನಾನು ಕನ್ಸಲ್ಟಿಂಗ್ ಬಂದಿದೆ ಅಂತ. ನಮಗೆ ಎಲ್ಲರಿಗೂ ಏನು ಮೈಂಡ್ ಸೆಟ್ ಬೇಕು ಅಂದರೆ, ನಾಳೆ ಈ ದಿನ ನಮಗೆ ಬರುತ್ತಲ್ಲ, ನಾನು 10 ವರ್ಷ ಎಕ್ಸ್ಪೀರಿಯನ್ಸ್ ಹೊಂದಿದ್ದೀನಿ, ನನಗೊಂದು ಕಾಲ್ ಬರುತ್ತೆ ನಾಳೆಯಿಂದ ಜಾಬ್ ಇಲ್ಲ ಅಂತ ಅಂದರೆ, ನಾನು ಒಂದು ಕೆಲಸದಲ್ಲಿ ಪರಿಣಿತಿ ಇಲ್ದವಳು ಅಂತ ಅಲ್ಲ ಅಂತ ಅಲ್ವಾ? 10 ವರ್ಷ ನನಗೆ ಎಕ್ಸ್ಪೀರಿಯನ್ಸ್ ಇದೆ. ನಿಮಗೆ ಬೇಕಾಗಿರೋದು ಆ ಕ್ಷಣಕ್ಕೆ ಜಾಬು ಅಲ್ಲ, ನಿಮಗೆ ಬೇಕಾಗ್ತಿರೋದು ಮನಸ್ಥಿತಿ. ನೀವು ಕೆಲಸವನ್ನು ಕಳ್ಕೊಂಡ ದಿನ ನಿಮಗೆ ಮನಸ್ಥಿತಿ ಹೇಗೆ ಇಟ್ಕೋಬೇಕು ಅನ್ನೋ ಟ್ರೈನಿಂಗ್ ಎಲ್ಲರಿಗೂ ಬೇಕು, ನಮಗೆ ನಿಮಗೆಲ್ಲರಿಗೂ ಬೇಕು. ಆಯಿತಾ? ಹೇಗೆ ಮಾಡ್ಕೊಳ್ಳೋದು? ಹೊಸ ಒಂದು AI ಬಂದಿದೆ. ಕೆಲವ್ರು ಹೇಳ್ತಾ ಇದ್ರು, ದಿನ 2 ಗಂಟೆಗಳ ಕಾಲ ಹೊಸ ಲರ್ನಿಂಗ್ ಸ್ಟಾರ್ಟ್ ಮಾಡೋಣ ಅಂತೇಳಿ. ಒಳ್ಳೆಯದು. ಅದರಲ್ಲಿ ಅರ್ಧದಿಂದ 1 ಗಂಟೆ ನಾನು ಹೇಳ್ತೀನಿ. ಅದ್ರ ಜೊತೆಗೆ ನಿಮ್ಮ ಮನಸ್ಥಿತಿ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಿ. ಹೇಗೆ ಬದುಕಿಗಾಗಿ ಕೆಲಸನ, ಕೆಲಸಕ್ಕಾಗಿ ಬದುಕಿ, ನನ್ನೊಂದು ಪ್ರಶ್ನೆ. ಹೇಗೆ? ಡೆಫಿನೆಟ್ಲಿ ಬದುಕಿಗಾಗಿ ಕೆಲಸ. ಸೊ ನಾವಿಲ್ಲಿ ಯೋಚನೆ ಮಾಡಬೇಕಾಗಿತ್ತು, ನಮ್ಮ ಬದುಕು ನಡೀತಾ ಇದೆ, ದಯವಿಟ್ಟು ಮಕ್ಕಳೆಲ್ಲ ಗಲಾಟೆ ಮಾಡಬಾರ್ದು, ಬೇಡ ಅಂತ ನಿಲ್ಲಿಸ್ಬಿಡ್ತೀನಿ. ನಮಸ್ಕಾರ ಆ ಕಡೆ ಇರೋರ್ಗು ಅಲ್ಲ, ಅವರು ನಮಸ್ಕಾರ ಹೇಳಿದ್ರೆ ಸರಿ ಹೋಗ್ಬೋದು, ತೊಂದರೆ ಇಲ್ಲ. ಬದುಕಿಗಾಗಿ ಕೆಲಸ, ಕೆಲಸಕ್ಕಾಗಿ ಬದುಕಲ್ಲ ಅನ್ನೋದನ್ನ ಫಸ್ಟ್ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳೋಣ. ಈಗ ಬದುಕಿಗಾಗಿ ಕೆಲಸ ಅಂದಾಗ ಫಸ್ಟ್ ಬದುಕು, ಕೆಲಸ ಆಯಿತು. ಈಗ ನಾವೆಲ್ಲರೂ ಸೇರಿರೋದು ಕೆಲಸದಿಂದ ಅಲ್ವಾ? ಆಟೋಮೇಷನಲ್ಲಿ ಇದ್ದೀವಿ, ಟೆಸ್ಟಿಂಗಲ್ಲಿ ಇದ್ದೀವಿ, ಇದು ಕೆಲಸ. ಮೊದಲು ನೀವು ಟ್ರೈನ್ ಮಾಡ್ಕೋಬೇಕಾಗಿರೋದು ಮೈಂಡನ್ನು, ಈ ಕೆಲಸ ಹೋದರೆ ನನಗೇನು ಅನ್ನೋದನ್ನ ನೀವು ಟ್ರೈನ್ ಮಾಡ್ಕೋಬೇಕು. ಪ್ರತಿದಿನ ನಿಮ್ಮ ಮನಸ್ಸಿಗೆ ಹೇಳ್ತಾ ಹೋಗ್ಬೇಕು. ನೀವು ಯಾವಾಗ ಎದುರ್ಕೊತೀರಾ ಅಂತಂದರೆ, ಈ ಕೆಲಸ ಹೋದ್ರೆ ನಾನು ಬದುಕೋಯ್ತು ಅಂತ ಅಂದ್ಕೊಂಡ್ರೆ ನೀವು ಎದುರ್ಕೊತೀರಾ. ನೀವು ಆಲ್ಟರ್ನೇಟಿವ್ ಆಗಿ ಏನು ಮಾಡಿ, ನಾನು ಈಗ ತಾನೇ ಹೇಳಿದೆ, ನೀವು ಒಳ್ಳೆ ಸ್ಪೀಕರ್ ಆಗ್ಬೋದು ಅಂತೇಳಿ ಹೇಳಿದ್ರು, ಅವ್ರು ಇದಾರ ಹೋಗಿದ್ರೆ ಗೊತ್ತಿಲ್ಲ, ಏನಂತ ಹೇಳ್ಕೋಬೇಕು, ನೀವು ಕೆಲಸ ಮಾಡ್ತಿದ್ದೀರಾ, ನಿಮ್ಮ ವೈಫ್ ಮನೇಲೇ ಇದ್ದಾರೆ, ಚಿಕ್ಕದೊಂದು ಟೈಲರಿಂಗ್ ಮಾಡ್ಕೊಂಡಿದ್ದಾರೆ ಅವರು, ನೀವು ಮನಸ್ಸಿಗೆ ಹೇಳಬೇಕು,
ಇವತ್ತು ನಾನು ಕೆಲಸ ಮಾಡ್ತಿದ್ದೀನಿ, ಎಲ್ಲರೂ ಹೇಳ್ತಾ ಇದ್ದಾರೆ AI ಬಂತು ಇನ್ನೊಂದು ಬಂತು ಅಂತ. ನಾನು ನಾಳೆ ಏನಾದ್ರು ಫೋನ್ ಮಾಡಿ ನಾಳೆ ನಾ ಕಂಪ್ನಿ ಬರಬೇಡಿ ನೀವು ಅಂತ ಹೇಳಿದ್ರಿ ಅಂದರೆ ಏನಾಯಿತು ಬ್ರೋ, ನನ್ನ ವೈಫು ಟೈಲರಿಂಗ್ ಗೊತ್ತಿದೆ, ಅವಳಿಗೆ ಒಂದು ಸಪೋರ್ಟಿವ್ ಆಗಿ ಇದ್ಬಿಟ್ಟು ನಾನು ಸಾಧಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬೆಳೆಸ್ಕೊಳ್ಳಿ, ಆಯಿತಾ? ಹಂಗಂತೇಳಿ ನಿಮ್ಮ ಕೆಲಸ ಹೋದ ತಕ್ಷಣ ನೀವು ಅದನ್ನು ಮಾಡಿ ಅಂತ ನಾನು ಹೇಳಲ್ಲ. ನಿಮಗೆ ಹೋದ ದಿನ ಒಂದು ನಿಮ್ಮ ಮೈಂಡ್ ಬಂದ್ಬಿಡುತ್ತಲ್ಲಿ, ನಾನು ಅಂದ್ಕೊಂಡಿದ್ದೆ ನನ್ನ ಕೆಲಸ ಹೋಗುತ್ತೆ ಅಂತ. ಹಂಗಂತ ನೀವು ಟೈಲರಿಂಗ್ ನಿಮ್ಮ ವೈಫ್ ಸಹಾಯ ಮಾಡಿ ಅಂತ ಹೇಳಲ್ಲ. ಆ ದಿನ ನಿಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ, ಅದರಿಂದ ನೀವು ಬೇರೆ ಏನನ್ನಾದರೂ ಮಾಡ್ಬೋದು. ಇದೇ ಫೀಲ್ಡಲ್ಲೇ ನಾವು ಮುಂದುವರಿಬೇಕು ಅಂತ ನಾವು ಯಾಕೆ ಅಂದ್ಕೋಬೇಕು? ಜೀವನಕ್ಕಾಗಿ ನಾವು ಅವಕಾಶ ಈ ಉದ್ಯೋಗನ ಆರಿಸ್ಕೊಂಡಿದ್ದೀವಿ, ಈ ಉದ್ಯೋಗದಲ್ಲಿ ನಾವು ಮುಂದುವರಿತೀವಿ ಅಂತ ಅಂದ್ಕೊಳ್ಳೋದು ಯಾವಾಗ? ಇನ್ನೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಗೆದ್ದಾಗ ನಾವು ಆಡ್ಲಿಕ್ಕೆ ಬಂದಿದ್ವಿ, ಸೋತಾಗ ನೋಡ್ಲಿಕ್ಕೆ ಬಂದಿದ್ವಿ ಅಂತ ನಮ್ಮಲ್ಲಿ ಕನ್ನಡದಲ್ಲಿ ಒಂದು ಮಾತಿದೆ ಅಲ್ವಾ? ಏನು ಮಾಡಬೇಕು? ಈಗ ನೀವು ಆಟ ಆಡಲಿಕ್ಕೆ ಅಂತಲೇ ಹೋಗ್ತೀರಾ, ಅವಾಗ ತುಂಬ ಭಯ ಇರುತ್ತೆ, ಸೋಲ್ತೀನೇನೋ ಅಂತ. 4 ಜನ ಆಡುವಾಗ ಇನ್ನೇನು ಬರ್ತಾನೆ, ಬಂದ್ಬಿಟ್ಟು ಏನು ಆಡ್ತಾ ಇದ್ದೀರಾ ಅಂತ ಕೇಳ್ತಾನೆ ಅವ್ನು. ಅವನು ಆಡೋಕ್ಕೆ ಅಂತ ಬಂದಿರಲ್ಲ, ನೀನು ಬರೋ ಅಂತ. ಅವ್ನಿಗೆ ಅದೇನೂ ಇರಲ್ಲ, ಕನ್ಸ್ಟೆನ್ಸ್ ಆಟ ಆಡಬೇಕು ಅಂತ ಅವ್ನು ಬಂದಿರಲ್ಲ. ಬಟ್ ಅವ್ನು ಬಂದ್ಬಿಟ್ಟು ಗೆದ್ಬಿಡ್ತಾನೆ. ಯಾಕೆ ಅಂದರೆ ಅವ್ನಿಗೆ ಭಯ ಇರಲ್ಲ, ಈಗ ಸೋಲ್ತೀನಿ ಅನ್ನೋದಿರಲ್ಲ. ಸಪೋಸ್ ಅವ್ನು ಸೋತ್ರೆ ಏನಾದ್ರು ಗೊತ್ತಾನೆ, ನಾನೇ ಆಡಕ್ಕೆ ಬಂದಿರಲಿಲ್ಲ, ಇಲ್ಲಿ ಜಸ್ಟ್ ನೋಡೋಕ್ಕೆ ಬಂದಿದ್ದೆ. ಸೊ ನಮ್ಮ ಮನೋಭಾವನೆಯೂ ಅದೇ ಥರ ಮಾಡ್ಕೋಬೇಕು ನಾವು ಯಾವಾಗ ಗೆಲ್ತೀವಿ ನಾವು ಆಡಕ್ಕೆ ಬಂದಿದ್ವಿ ಅಂದ್ಕೊಂಡ್ಬಿಡ್ಬೇಕು. ಯಾವ ಸೊತ್ತಿಗೆ ಜಸ್ಟ್ ನೋಡೋಕೆ ಬಂದಿದ್ವಿ, ಹೆಂಗಿದೆ IT ಫೀಲ್ಡ್ ಹೆಂಗಿದೆ, ಇಲ್ಲೆಲ್ಲ ಹಿಂಗೆ ನಡೀತಿರುತ್ತೆ ನೋಡೋಕೆ ಬಂದಿದ್ವಿ ಅಂತ. ಸೊ ಬದುಕಿನ ಜೊತೆಗೆ ನಮ್ಮ ವೃತ್ತಿನೇ ಬದುಕು ಆಗಬಾರ್ದು. ಆವಾಗ ನಾವು ಅದನ್ನು ಡಿಫ್ರೆನ್ಷಿಯೇಟ್ ಮಾಡ್ಕೊಂಡು ಹೋಗ್ತೀವಿ ಅನ್ನೋದು. ಅದನ್ನು ಹೆಚ್ಚಿನಾಗಿ ನಾನು ಹೇಳ್ತಾ ಹೋಗಲ್ಲ, ನಿಮ್ಗೆ ಇದಕ್ಕಿಂತ ಹೆಚ್ಚಿನ ಜ್ಞಾನ ಇದೆ. ಅದಾದ ನಂತರ ಇದು ಕನ್ನಡ ರಾಜ್ಯೋತ್ಸವ ಆದ್ದರಿಂದ ಇಲ್ಲಿ ಒಬ್ರು ಹೇಳಿದ್ರು, ನಾವು ಕನ್ನಡ ಸ್ಕೂಲಿಗೆ ಕೆಲವೊಂದು ಕಂಪ್ಯೂಟರಲ್ಲಿ ಕೊಡ್ಬೋದು, ನೆನಪಾಗ್ಬೋದು. ಅಲ್ಲಿ ಕಲಿತಾರ ಮಕ್ಕಳು ಯಾರು? ಕನ್ನಡ ಶಾಲೆಗಳು ಯಾಕೆ ಮುಚ್ಚಿ ಹೋಗ್ತಾ ಇದೆ? ಕನ್ನಡ ಶಾಲೆಯಲ್ಲಿ ಮಕ್ಕಳೇ ಇಲ್ಲ, ನಂಬ್ತೀರಾ? ನಾವು ಹೆಲ್ಪ್ ಮಾಡೋದು ಸೆಕೆಂಡರಿ, ನಾವೆಲ್ಲರೂ ಒಂದೊಂದು ಕಂಪ್ಯೂಟರ್ ಕೊಡ್ಸೋದು ಸೆಕೆಂಡರಿ. ಕನ್ನಡ ಶಾಲೆಯಲ್ಲಿ ಯಾರು ಓದ್ತಾ ಇಲ್ಲ. ಇಲ್ಲಿ ಇರುವ 90ರಿಂದ 99% ನಾನು ಹೇಳ್ತೀನಿ ಗಂಟಾಘೋಷವಾಗಿ, ಯಾರು ನಾವು ನನ್ನನ್ನು ಸೇರಿ ಯಾರು ಕನ್ನಡ ಶಾಲೆ ಕಳಿಸ್ತಾ ಇಲ್ಲ. ಯಾರಾದರೂ ಕಳಿಸ್ತಾ ಇದ್ದೀರಾ? ಗುಡ್. ನಾನು ಅದಕ್ಕೆ 99% ಅಂತ ಅಂದೆ, ಸೊ 1% ಉಳ್ಕೊಂಡೆ ನಾನು. ಗುಡ್ ಮ್ಯಾಮ್. ಇಲ್ಲಿ ಏನಾಗ್ತಿದೆ, ನಾವು ಕನ್ನಡ ಶಾಲೆಗಳನ್ನು ಯಾಕೆ ಆಯ್ಕೆ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಕಾರಣಗಳಿದೆ. ಒಂದು, ನಾವು IT ಫೀಲ್ಡ್ನಲ್ಲಿ ಲಕ್ಷಾಂತರ ರೂಪಾಯಿ ಸಂಬಳ ತಗೋತೀವಿ, ನನ್ನ ಮಗು ಹೆಂಗೆ ಬೆಳಿಬೇಕು, ಕನ್ನಡ ಶಾಲೆಗಳು ನೋಡಿ ಹಿಂಗಿದೆ ಅಂತ. ನಾವು ಗೌರ್ಮೆಂಟ್ ಸ್ಕೂಲಲ್ಲದೆ ಪ್ರೈವೇಟ್ ಸ್ಕೂಲ್ಗೆ ಎಷ್ಟೆಲ್ಲ ಡೊನೇಷನ್ ಕೊಡ್ತೀವಿ, ನನ್ನೊಂದು ಕಾನ್ಸೆಪ್ಟ್ ಅಷ್ಟೇ. ನಿಮ್ಗೆ ಅದನ್ನು ಹೇಗೆ ತಗೋತೀರೋ ಅದು ಹೇಳ್ತೀವಿ. 1 ಲಕ್ಷ 2 ಲಕ್ಷದಿಂದ ಕಡಿಮೆ ಅಂತೂ ನಾವು ದುಡ್ಡನ್ನು ಕಟ್ಬಿಟ್ಟು ಕಳ್ಸೋಣ ಅಲ್ವಾ? ಸರ್ಕಾರಿ ಶಾಲೆಯಲ್ಲಿ ಅಷ್ಟು ಫೆಸಿಲಿಟಿ ಸಿಗಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಪ್ರೈವೇಟ್ ಸ್ಕೂಲಿಗೆ ಕಳಿಸ್ತಾ ಇದ್ದೀವಿ. ಯಾಕೆ ನಾವು ಒಂದು 20ರಿಂದ 30 ಸಾವಿರ ರೂಪಾಯಿ ಸರ್ಕಾರಿ ಶಾಲೆಗೆ ಇಷ್ಟು ಜನ ಹಾಕಿದ್ರು ಒಂದು ಸ್ಕೂಲ್ಗೆ, ಪ್ರೈವೇಟ್ ಸ್ಕೂಲ್ಗಿಂತ ಹೆಚ್ಚಿದಾಗಿ ಡೆವಲಪ್ ಮಾಡ್ಬೋದು ಅಲ್ವಾ? ಪ್ರೈವೇಟ್ ಸ್ಕೂಲಲ್ಲಿ ಬರುವಂಥ ಟೀಚರ್ಸ್ಗಳ ಕ್ವಾಲಿಟಿ ಹಿಂಗಿರುತ್ತೆ, ಗೌರ್ಮೆಂಟ್ ಸ್ಕೂಲಲ್ಲಿ ಬರುವಂಥ ಟೀಚರ್ಸ್ ಕ್ವಾಲಿಟಿಗಳು ಹಿಂಗಿರುತ್ತೆ ಅನ್ನೋದು ಎಲ್ಲ ಚೆನ್ನಾಗಿ ಗೊತ್ತಿದೆ ನಮಗೆ, ಆದರೂ ನಾವು ಮಾಡೋಕ್ಕಾಗ್ತಾಯಿಲ್ಲ. ಆ ನಿಟ್ಟಿನಲ್ಲಿ ಈ ಥರದೊಂದು ಗುಂಪುಗಳಲ್ಲಿ ನಾವು ಯಾವಾಗ ಯೋಚನೆ ಮಾಡ್ತೀವಿ, ಆ ನಿಟ್ಟಿನಲ್ಲಿ ನಾವು ಒಂದು ಸ್ವಲ್ಪ ಯೋಚನೆ ಮಾಡಿದ್ರೆ ಒಂದು ಒಳ್ಳೆಯದು ಅಂತ ಅನಿಸುತ್ತೆ. ಆಮೇಲೆ ನಮ್ಮ ಮನೆಯಿಂದಲೇ ನಾವು ನಮ್ಮ ಮಕ್ಕಳಿಗೆ ಸ್ವಲ್ಪ ಕನ್ನಡವನ್ನು ಹೇಳ್ಕೊಡೋದಾಗಲಿ ಮಾಡೋದಾಗಲಿ, ಕೆಲವೊಂದು ಸತಿ ಈ ಥರ ನಾವು ಏನೋ ಒಂದು ಡಿಫಿಕಲ್ಟ್ ಸಿಚುವೇಶನ್ನಲ್ಲಿ ಸಿಕ್ಕಾಕೊಂಡಾಗ ನಮಗೆ ಕೆಲವೊಂದು ಕನ್ನಡ ಪುಸ್ತಕಗಳು ಅವನ್ನೆಲ್ಲ ಓದೋದ್ರಿಂದ ಅದಕ್ಕೆ ಎಷ್ಟೋ ಸೊಲ್ಯೂಷನ್ಸ್ ಇರುತ್ತೆ. ನಿಮ್ಮ ಮಕ್ಕಳಿಗೂ ಕೂಡ ಕನ್ನಡದ ಪುಸ್ತಕಗಳನ್ನು ಓದುವಂಥ ಒಂದು ಎನ್ಕರೇಜ್ಮೆಂಟ್ ಮಾಡಿ, ತಾವು ಕೂಡ ಓದಿ, ಅದರಲ್ಲಿ ಎಷ್ಟೊಂದು ಗೈಡೆನ್ಸ್ ಸಿಗುತ್ತೆ, ಮುಂದೆ ಹೇಗೆ ನಾವು ಲೈಫನ್ನು ಲೀಡ್ ಮಾಡಬೇಕು ಅನ್ನೋದು ಸಿಗುತ್ತೆ ಅಂತ ಹೇಳ್ತಾ, ಇದು ಕನ್ನಡ ರಾಜ್ಯೋತ್ಸವದ ಬಗ್ಗೆ ಮತ್ತು ಈ ಗುಂಪಿನ ಬಗ್ಗೆ ಹೇಳಬೇಕು ಅಂತಂದರೆ, ತುಂಬ ಶ್ರಮಪಟ್ಟು ಮಾಡಿರುವಂಥ ಗುಂಪು. ಎಲ್ಲೋ ಒಂದು ಸ್ಕೂಲ್ನಲ್ಲೋ ಕಾಲೇಜ್ನಲ್ಲೋ ಓದಿದಂಥವರು ಸೇರಿ ಒಂದು ಪ್ರೋಗ್ರಾಮ್ ಮಾಡ್ತಾರೆ, ಅಥವಾ ಒಂದು ಫ್ಯಾಮಿಲಿಯ ಸೇರಿ ಪ್ರೋಗ್ರಾಮ್ ಮಾಡ್ತಾರೆ. ಇದು ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಅಂತ ಹೇಳಬೇಕು. ಯಾಕಂದರೆ ಒಂದು ವಾಟ್ಸಪ್ಪಿಂದ ಶುರುವಾದಂಥ ಒಂದು ಗ್ರೂಪಿಂದ ಇಷ್ಟು ಜನನ ನೀವು ಇಲ್ಲಿ ಕರ್ಕೊಂಡು ಬಂದು ಈ ರೀತಿ ಒಂದು ಕಾರ್ಯಕ್ರಮವನ್ನು ಮಾಡೋದು ಸುಲಭವಾದ ಕೆಲಸ ಅಲ್ಲ. ಇದ್ರ ಹಿಂದೆ ಅಡ್ಮಿನ್ಸ್ಗಳದ್ದು ತುಂಬ ಅಂದರೆ ತುಂಬಾ ಶ್ರಮ ಇದೆ, ಅವೆಲ್ಲ ಹೇಳೋದಿಲ್ಲ. ಖಂಡಿತವಾಗ್ಲೂ ನಿಮ್ಮ ಶ್ರಮಕ್ಕೆ ಕಡೆಯಿಂದ ದಯವಿಟ್ಟು ಒಂದು ಚಪ್ಪಾಳೆ ಕೊಡ್ತೇವೆ.
ಅದು ಹೀಗೆ ಮುಂದುವರ್ಕೊಂಡು ಹೋಗ್ಲಿ. ಶಂಭು ಹೇಳಿದಂಗೆ 10 ವರ್ಷದ್ದು ಇನ್ನೂ ಒಂದು ಸೇರಿ 0 ಸೇರಿ 100 ವರ್ಷಗಳ ಕಾಲ ಹೀಗೆ ಮುಂದುವರ್ಕೊಂಡು ಹೋಗ್ಬೇಕು. ನಮ್ಮವರಿಗಾಗಿ ಅಂತ ಕಟ್ಟಿ ಬೆಳೆಸಿದಂಥ ಈ ಒಂದು ವಾಟ್ಸಪ್ ಗ್ರೂಪಿಂದ ಒಂದೇ ಕಾರಣಕ್ಕಲ್ಲ, ಬರೀ ಒಂದು ಪ್ರೊಫೆಷನಿಗೋಸ್ಕರ ಕೆಲಸಕ್ಕೋಸ್ಕರವಾಗಿ ಬಳಸ್ತೇನೆ. ಈಗ ಒಂದು ಫ್ಯಾಮಿಲಿ ಅಂತ ಏನು ಶುರು ಮಾಡಿದ್ದೀರಾ, ಬೇರೆ ಬೇರೆ ತೊಂದರೆಗಳು ಇರುವಾಗೆಲ್ಲ ಲಹಾಡ್ತೀರಾ, ಒಂದು ಸಹಾಯವನ್ನು ಮಾಡ್ತೀರಾ. ತಮ್ಮೆಲ್ಲರಿಗೂ ತುಂಬುವಾದ ಧನ್ಯವಾದಗಳು. ಮತ್ತು ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಾನು ಆವಾಗಲೇ ಹೇಳ್ದಂಗೆ